ಅದು ಡಿಸೆಂಬರ್ 31, 2020 ಆ ವರ್ಷದ ಕೊನೆಯ ದಿನ. ಮುಂಬಯಿಯ ಪ್ರತಿ ಗಲ್ಲಿಯೂ ಕೂಡ ಬರುವಂತ ಹೊಸ ವರ್ಷವನ್ನ ಸ್ವಾಗತ ಮಾಡೋಕೆ ತಯಾರಿ ನಡೆಸ್ತಾ ಇತ್ತು. ಇತ್ತ ಮುಂಬೈಯಲ್ಲೇ ವಾಸವಾಗಿದ್ದಂತ ಜಾಹ್ನವಿ ಕುಕ್ರೇಜ್ ಅವರ ಮನೆಯಲ್ಲೂ ಕೂಡ ಹೊಸ ವರ್ಷದ ಜೊತೆಗೆ ಅವಳ ತಂದೆಯ ಬರ್ತ್ಡೇ ಪಾರ್ಟಿ ಕೂಡ ತಯಾರಿ ನಡೆಸ್ತಾ ಇತ್ತು. ಬರ್ತ್ಡೇ ಪಾರ್ಟಿಯಲ್ಲಿ ಸಂಬಂಧಿಕರು, ಸ್ನೇಹಿತರು ಪಾಲ್ಗೊಂಡಿದ್ರು. ಸಂಜೆ 6 ಗಂಟೆಗೆ ಆರಂಭಗೊಂಡ ಬರ್ತ್ಡೇ ಪಾರ್ಟಿ ರಾತ್ರಿ 10 ಗಂಟೆಗೆ ಮುಕ್ತಾಯ ಆಗುತ್ತೆ. ಅದಾಗಿ 11 ಗಂಟೆಗೆ, ರಾತ್ರಿ 11 ಗಂಟೆಗೆ ಜಾಹ್ನವಿ ಕುಕ್ರೇಜ್ ಹೊಸ ವರ್ಷದ ಪಾರ್ಟಿಯನ್ನ ಸೆಲೆಬ್ರೇಟ್ ಮಾಡೋದಕ್ಕೋಸ್ಕರ ತನ್ನ ಆತ್ಮೀಯ ಗೆಳೆಯರಿಬ್ಬರೊಡನೆ ಮನೆಯಿಂದ ಹೊರಡ್ತಾಳೆ. ಅವಳ ಜೊತೆ ಹೊರಟಿರುವಂತ ಗೆಳೆಯರಿಬ್ಬರಲ್ಲಿ ಒಬ್ಬಳು ಹುಡುಗಿ ದಿಯಾ ಪಡಲ್ಕರ್, ಇನ್ನೊಬ್ಬ ಹುಡುಗ ಶ್ರೀ ಜೋಗ್ದನ್ಕರ್. ಜಾಹ್ನವಿ ಕುಕ್ರೇಜ್ ಜೊತೆ ಹೊರಟಿದಂತ ಇಬ್ರು ಸ್ನೇಹಿತರಲ್ಲಿ ಒಬ್ಳು ದಿಯಾ ಪಡಲ್ಕರ್, ಇವಳು ಜಾಹ್ನವಿಯ ಬಾಲ್ಯ ಸ್ನೇಹಿತೆ. ಪ್ಲೀಸ್ ನೋಟ್ ದ ಪಾಯಿಂಟ್. ಇನ್ನೊಬ್ಬ ಶ್ರೀ ಜೋಗ್ದನ್ಕರ್, ಇವನು ಜಾಹ್ನವಿಯ ಬಾಯ್ ಫ್ರೆಂಡ್. ಇಬ್ಬರನ್ನ ಕೂಡ ನಾನು ಶಾರ್ಟ್ ಆಗಿ ದಿಯಾ ಮತ್ತು ಶ್ರೀ ಅಂತ ಕರಿತೀನಿ. ಈ ಮೂವರು ಒಟ್ಟು ಸೇರಿ ಪಾರ್ಟಿಗೆ ಅಂತ ಹೊರಟಿದ್ದು ಯಶ್ನ ಅಹುಜಾ ಅನ್ನುವ ಗೆಳತಿಯ ಮನೆಗೆ. ಅಂದ್ರೆ ಇವಳು ಈ ಮೂವರಿಗೂ ಕೂಡ ಕಾಮನ್ ಫ್ರೆಂಡ್. ಹೀಗೆ ಪಾರ್ಟಿಗೆ ಹೋಗಿದ್ದವರಲ್ಲಿ ಜಾಹ್ನವಿ, ದಿಯಾ, ಶ್ರೀಯನ್ನ ಹೊರತುಪಡಿಸಿ ಉಳಿದಂತೆ 15 ಜನ ಇರ್ತಾರೆ. ಪಾರ್ಟಿ ಆರಂಭ ಆಗುತ್ತೆ. ಡ್ಯಾನ್ಸ್, ಮೋಜು, ಮಸ್ತಿ ಎಲ್ಲವೂ ಕೂಡ. ಇತ್ತ ಮನೆಯಲ್ಲಿ ರಾತ್ರಿ 1 ಗಂಟೆಗೆ ಬರ್ತೀನಿ ಅಂದಿದ್ದಂತ ಜಾಹ್ನವಿ 1 ಗಂಟೆ, 1.5 ಗಂಟೆ ಆದ್ರೂ ಬರೋದಿಲ್ಲ. ಇದೇ ಕಾರಣದಿಂದ ಜಾಹ್ನವಿಯ ತಂದೆ ಜಾಹ್ನವಿಗೆ ಕಾಲ್ ಮಾಡ್ತಾರೆ. ಕಾಲ್ 1 ಸಲ, 2 ಸಲ, 3 ಸಲ ಮಾಡಿದಾಗಲೂ ಪಿಕ್ ಮಾಡದೇ ಇದ್ದಾಗ ಪಾರ್ಟಿ ಇನ್ನೂ ಮುಗ್ದಿಲ್ಲ ಅನ್ಸುತ್ತೆ. ಹೇಗಿದ್ರು ಬೆಸ್ಟ್ ಫ್ರೆಂಡ್ಸ್ ಇದ್ದಾರೆ, ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ, ಹಾಗಾಗಿ ವರಿ ಮಾಡುವ ಅಗತ್ಯತೆ ಇಲ್ಲ ಅಂತ ಅನ್ಕೊಂಡು ಜಾಹ್ನವಿಯ ತಂದೆ ಆ ರಾತ್ರಿ ಮಲಗ್ತಾರೆ. ನೆಕ್ಸ್ಟ್ ದಿನ ಜನವರಿ 1, 2021 ಜಾಹ್ನವಿಯ ತಂದೆಗೆ ಒಂದು ಕಾಲ್ ಬರುತ್ತೆ. ಅದರಲ್ಲಿ ಹೇಳಲಾಗುತ್ತೆ, ನೀವು ಈ ಕೂಡಲೇ ನಿಮ್ಮ ಮನೆ ಹತ್ತಿರದ ಹಾಸ್ಪಿಟಲ್ಗೆ ಬರಬೇಕು. ನಿಮ್ಮ ಮಗಳು ಆಕ್ಸಿಡೆಂಟ್ ಆಗಿ ಅಡ್ಮಿಟ್ ಆಗಿದ್ದಾರೆ, ತೀವ್ರವಾಗಿ ಗಾಯ ಆಗಿದೆ, ಇಟ್ಸ್ ಎಮರ್ಜೆನ್ಸಿ ಅಂತ ಹೇಳಿ. ಏನು ಮಾಡಬೇಕು ಅಂತ ಗೊತ್ತಾಗದ ಜಾಹ್ನವಿಯ ತಂದೆ ಕೂಡಲೇ ದಿಯಾ ಪಡಲ್ಕರ್ಗೆ ಕಾಲ್ ಮಾಡ್ತಾರೆ. ದಿಯಾ ಕಾಲ್ ಪಿಕ್ ಮಾಡೋದಿಲ್ಲ. ಮತ್ತೆ ಅವಸರದಿಂದ ಎದ್ದು ಹಾಸ್ಪಿಟಲ್ಗೆ ಬರ್ತಾರೆ. ಹಾಸ್ಪಿಟಲ್ಗೆ ಬಂದಾಗ ಜಾಹ್ನವಿಯ ತಂದೆಗೆ ಗರ ಬಡಿದಂತ ಅನುಭವ ಆಗುತ್ತೆ. ಕಾರಣ, ತೀವ್ರವಾಗಿ ಗಾಯಗೊಂಡಿದಂತ ಜಾಹ್ನವಿ ಕುಕ್ರೇಜ್ ಸಾವನ್ನಪ್ಪಿರ್ತಾಳೆ. ಅಲ್ಲೇ ಇದ್ದಂತ ಪೊಲೀಸರು ಹೇಳ್ತಾರೆ, ಪಾರ್ಟಿ ನಡಿಬೇಕಾದ್ರೆ ರಾತ್ರಿ ಹೊತ್ತು ನಿಮ್ಮ ಮಗಳು ಪಾರ್ಟಿ ನಡೀತಿದ್ದಂತ ಬಿಲ್ಡಿಂಗ್ ನ 2ನೇ ಮಹಡಿಯಿಂದ ಬಿದ್ದು ಈ ತರ ಗಾಯ ಆಗಿ ಸಾವಾಗಿದೆ ಅಂತ ಹೇಳಿ. ಇದನ್ನ ಅರಗಿಸಿಕೊಳ್ಳೋದಕ್ಕಾಗೋದಿಲ್ಲ ಜಾಹ್ನವಿಯ ತಂದೆಗೆ. ಹಾಗಾದ್ರೆ ನಿಜವಾಗ್ಲೂ ಜಾಹ್ನವಿ ಕುಕ್ರೇಜ್ ಅವರ ಸಾವು ಸ್ವಾಭಾವಿಕವಾಗಿ ನಡೆದಿತ್ತ? ಪಾರ್ಟಿಗೆ ತೆರಳಿದಂತ ಹುಡುಗಿ ಹೆಣವಾಗಿ ಬಂದಿದೆ ಹೇಗೆ? ನಿಜವಾಗ್ಲೂ 2nd ಫ್ಲೋರ್ ನಿಂದ ಬಿದ್ದು ಈ ಸಾವು ಆಗಿತ್ತ? ಅಥವಾ ಅಲ್ಲಿ ನಡೆದಂತ ನೈಜ ಘಟನೆ ಏನು? ಪೊಲೀಸ್ ತನಿಖೆಯಿಂದ ಹೊರಬಿದ್ದಂತ ಸತ್ಯ ಈ ಸಮಾಜಕ್ಕೆ ಕೊಟ್ಟ ಸಂದೇಶ ಏನು? ಈ ಎಲ್ಲ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನೀಡ್ತಾ ಹೋಗ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಪೊಲೀಸರು ಜಾಹ್ನವಿ ದೇಹದ ಪೋಸ್ಟ್ ಮಾರ್ಟಮ್ ಅನ್ನ ಮಾಡಲಾಗಿ ದೇಹವನ್ನ ಮನೆಯವರಿಗೆ ಒಪ್ಪಿಸ್ತಾರೆ. ಅಲ್ಲಿ ಅಂತಿಮ ಸಂಸ್ಕಾರ ಕೂಡ ಮಾಡಲಾಗತ್ತೆ. ಆದ್ರೆ ಈ ಎಲ್ಲ ಪ್ರಕ್ರಿಯೆಯಲ್ಲಿ ಜಾಹ್ನವಿಯ ಆತ್ಮೀಯ ಸ್ನೇಹಿತರಾಗಿದ್ದಂತ ದಿಯಾ ಪಡಲ್ಕರ್ ಮತ್ತು ಶ್ರೀ ಜೋಗ್ದನ್ಕರ್ ಎಲ್ಲೂ ಕೂಡ ಕಾಣಸಿಗೋದಿಲ್ಲ. ಇದನ್ನ ದೂರದಿಂದಲೇ ಗಮನಿಸಿದಂತ ಜಾಹ್ನವಿಯ ತಂದೆ ಯಾಕೋ ಅನುಮಾನ ಬಂದು ಇಲ್ಲಿ ಏನೋ ಮಿಸ್ ಹೊಡಿತಿದೆ ಅಂತ ಹೇಳಿ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ನನ್ನ ಮಗಳ ಸಾವು ಸಹಜ ಸಾವಲ್ಲ, ಇದರ ಹಿಂದೆ ಯಾರ್ದೋ ಕೈವಾಡ ಇದೆ. ನನಗೆ ಮೊದಲಿಗೆ ನನ್ನ ಮಗಳ ಸ್ನೇಹಿತರೆನಿಸಿದಂತಹ ದಿಯಾ ಪಡಲ್ಕರ್ ಮತ್ತು ಶ್ರೀ ಜೋಗ್ದನ್ಕರ್ ಮೇಲೆ ಅನುಮಾನ ಇದೆ. ನೀವು ಕೂಡಲೇ ಸೂಕ್ತ ತನಿಖೆಯನ್ನ ಮಾಡಿ ನನಗೆ ನ್ಯಾಯ ಒದಗಿಸಬೇಕು, ನನ್ನ ಮಗಳ ಸಾವಿಗೆ ನ್ಯಾಯ ಒದಗಿಸಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡ್ತಾರೆ. ಜಾಹ್ನವಿ ತಂದೆಯ ಕಂಪ್ಲೇಂಟ್ ಅನ್ನ ತೆಗೆದುಕೊಂಡಂತ ಪೊಲೀಸರು FIR ಅನ್ನು ದಾಖಲಿಸಿ ತನಿಖೆಯನ್ನು ಆರಂಭಿಸ್ತಾರೆ. ಇದೇ ಸಮಯಕ್ಕೆ ಜಾಹ್ನವಿಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಪೊಲೀಸರ ಕೈ ಸೇರುತ್ತೆ. ಅದರಲ್ಲಿ ಸ್ಪಷ್ಟವಾಗಿ ಬರಲಾಗುತ್ತೆ, ಜಾಹ್ನವಿ ಮಹಡಿಯಿಂದ ಬೀಳುವ ಕೆಲವೇ ಕ್ಷಣಗಳ ಮೊದಲೇ ಅವಳ ಸಾವಾಗಿದೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಬಲವಾಗಿ ಪೆಟ್ಟು ಕೊಟ್ಟಿದ್ದಾರೆ. ದೇಹದಲ್ಲಿ 48 ಕಡೆ ಗಾಯಗಳಾಗಿದೆ. ತಲೆ, ಕಣ್ಣು ಮತ್ತು ಸೊಂಟದ ಭಾಗಕ್ಕೆ ಬಲವಾಗಿ ಪೆಟ್ಟು ಕೊಟ್ಟು ಸಾವಾದ ನಂತರ ಅವಳನ್ನ ಮಹಡಿಯಿಂದ ಕೆಳಗಡೆ ಬಿಸಾಡಲಾಗಿದೆ. ಹಾಗಾಗಿ ಇದು ಸಹಜ ಸಾವಲ್ಲ ಅಂತೇಳಿ ರಿಪೋರ್ಟ್ ಕೊಡುತ್ತೆ. ಹೀಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಿಂದ ಮತ್ತಷ್ಟು ಜಾಗೃತಗೊಂಡಂತ ಪೊಲೀಸರು ಕೂಡಲೇ ಪಾರ್ಟಿ ನಡೆದಂತ ಜಾಗ, ಅಂದ್ರೆ ಜಾಹ್ನವಿಯ ಸ್ನೇಹಿತೆ ಯಶ್ನ ಅಹುಜಾ ಅವರ ಬಿಲ್ಡಿಂಗ್ಗೆ ಫಾರೆನ್ಸಿಕ್ ತಂಡದೊಂದಿಗೆ ಬರ್ತಾರೆ. ಅದೊಂದು 8 ಫ್ಲೋರ್ ಹೊಂದಿದ್ದಂತ
ಬಿಲ್ಡಿಂಗ್ ಆಗಿತ್ತು. ಅದರಲ್ಲಿ 8ನೇ ಮಹಡಿಯಲ್ಲಿ ಪಾರ್ಟಿಯನ್ನು ಅರೇಂಜ್ ಮಾಡಲಾಗಿತ್ತು. ಫಾರೆನ್ಸಿಕ್ ತಂಡದವರು 8ನೇ ಮಹಡಿಯಿಂದ ಗ್ರೌಂಡ್ ಫ್ಲೋರ್ ತನಕ ಪ್ರತಿ ಇಂಚು ಕೂಡ ಸರ್ಚ್ ಮಾಡ್ತಾರೆ. ಅದರಲ್ಲಿ ಅವರಿಗೆ 3ನೇ ಮತ್ತು 2ನೇ ಮಹಡಿಯಲ್ಲಿ ಒಂದಷ್ಟು ರಕ್ತದ ಕಲೆ, ಒಂದಷ್ಟು ಕೂದಲು ಸಿಗ್ತದೆ. ಅದನ್ನ ಕೂಡಲೇ DNA ಟೆಸ್ಟ್ಗೆ ಒಳಪಡಿಸಿದಾಗ ಅದು ಜಾಹ್ನವಿಯದ್ದೇ ಅಂತ ಮ್ಯಾಚ್ ಆಗುತ್ತೆ ಮತ್ತು ಇಲ್ಲಿ ಪೊಲೀಸರು ಫಿಕ್ಸ್ ಆಗ್ತಾರೆ, ಡೆಫಿನೆಟ್ಲಿ 3ನೇ ಮತ್ತು 2ನೇ ಮಹಡಿಯಲ್ಲಿ ಏನೋ ಒಂದು ಬಲವಾದ ಜಗಳ ಆಗಿದೆ, ಅದರಲ್ಲಿ ಜಾಹ್ನವಿಗೆ ಪೆಟ್ಟು ಬಿದ್ದಿದೆ ಅಂಡ್ ಇದು ಪ್ಲಾನ್ಡ್ ಮರ್ಡರ್ ಆಗಿದೆ ಅಂತೇಳಿ ಪೊಲೀಸರು 100% ಇಲ್ಲಿ ಫಿಕ್ಸ್ ಆಗ್ತಾರೆ. ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿದಂತ ಪೊಲೀಸರು ಪಾರ್ಟಿಯಲ್ಲಿ ಶಾಮೀಲಾಗಿದ್ದ ಎಲ್ಲರನ್ನು ಕೂಡ ವಿಚಾರಣೆಗೆ ಒಳಪಡಿಸಿ ಮಾಹಿತಿಯನ್ನ ಸಂಗ್ರಹಿಸ್ತಾರೆ. ಪಾರ್ಟಿ ಅರೇಂಜ್ ಮಾಡಿದ್ದ ಯಶ್ನಾ ಅಹುಜಾ ಅವಳನ್ನು ಕೂಡ ಪೊಲೀಸರು ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಅವಳು, ನಾವು ಪಾರ್ಟಿ ಮಾಡ್ತಾ ಇದ್ವಿ, ಪಾರ್ಟಿ ಮಧ್ಯೆ ಜಾಹ್ನವಿ, ದಿಯಾ ಮತ್ತು ಶ್ರೀ ಒಂದು ರೂಮ್ಗೆ ಹೋಗಿರ್ತಾರೆ. ಅಲ್ಲಿ ಶ್ರೀ ಜಾಹ್ನವಿಗೆ ಕಿಸ್ ಮಾಡೋದನ್ನ ನೋಡಿದೆ. ಅದಾಗಿ ನೆಕ್ಸ್ಟ್ ಸ್ವಲ್ಪ ಹೊತ್ತಲ್ಲಿ ಶ್ರೀ ದಿಯಾ ಜೊತೆ ಕ್ಲೋಸ್ ಆಗಿ ಮೂವ್ ಆಗ್ತಿದ್ದ. ಬಟ್ ಅಲ್ಲಿ ಜಾಹ್ನವಿ ಇರ್ಲಿಲ್ಲ. ನಾನು ತುಂಬಾ ಒಬ್ಸರ್ವ್ ಮಾಡಿದೆ ಮತ್ತೆ ಅವಾಯ್ಡ್ ಮಾಡಿ ಪಾರ್ಟಿಲಿ ಕಂಟಿನ್ಯೂ ಮಾಡಿದೆ. ಅದಾಗಿ ಅವರು 3 ಗಂಟೆಗೆಲ್ಲ ಹೊರಡ್ತಾರೆ. ಆದ್ರೆ ಸ್ವಲ್ಪ ಹೊತ್ತಲ್ಲೇ ಜಾಹ್ನವಿಗೆ ಈ ತರ ಆಗಿದೆ ಅಂತ ಗೊತ್ತಾಗಿ ನಾವೆಲ್ಲ ಕೆಳಗಡೆ ಬಂದ್ವಿ. ಪೊಲೀಸ್ಗೆ ಕಾಲ್ ಮಾಡಿದ್ವಿ. ಅವರು ಆಂಬ್ಯುಲೆನ್ಸ್ ನಲ್ಲಿ ಜಾಹ್ನವಿನ ಕರ್ಕೊಂಡು ಹೋದ್ರು ಅಂತ ಮಾಹಿತಿ ಕೊಡ್ತಾಳೆ. ಯಶ್ನಾ ಅಹುಜಾ ಅವಳ ಈ ಮಾಹಿತಿಯ ಪ್ರಕಾರ ಪೊಲೀಸರಿಗೊಂದು ಸತ್ಯ ಗೊತ್ತಾಗುತ್ತೆ. ಅದೇನಪ್ಪಾ ಅಂತ ಹೇಳಿದ್ರೆ, ಜಾಹ್ನವಿ, ಶ್ರೀ ಹಾಗೂ ದಿಯಾ ನಡುವೆ ಒಂದು ಲವ್ ಟ್ರಯಾಂಗಲ್ ನಡೀತಾ ಇತ್ತು. ಅದರಲ್ಲಿ ಶ್ರೀ ಜಾಹ್ನವಿಯನ್ನ ಪ್ರೀತಿಯ ಬಳೆಗೆ ಬೀಳಿಸಿದ್ದ, ಅದರ ಜೊತೆ ಜಾಹ್ನವಿಯ ಸ್ನೇಹಿತೆ ದಿಯಾಲನ್ನು ಕೂಡ ಪಟಾಯಿಸಿದ್ದ ಅಂತ. ಇದಾದ ನಂತರ ಪೊಲೀಸರು ಜಾಹ್ನವಿಯ CDR ಅಂದ್ರೆ ಕಾಲ್ ಡೇಟಾ ರೆಕಾರ್ಡ್ ನ ತೆಗಿತಾರೆ. ಅದರಲ್ಲಿ ಜಾಹ್ನವಿ ರಾತ್ರಿ 2 ಗಂಟೆ ಹೊತ್ತಿಗೆ ತನ್ನ ಇನ್ನೊಬ್ಳು ಸ್ನೇಹಿತೆ ಪರ್ಲಿಕಾಗೆ ಕರೆ ಮಾಡಿರ್ತಾರೆ. ಪೊಲೀಸರು ಕೂಡಲೇ ಪರ್ಲಿಕಾ ಮನೆಗೆ ತೆರಳಿ ಮಾಹಿತಿಯನ್ನ ಸಂಗ್ರಹಿಸ್ತಾರೆ. ಅದರನುಸಾರ ಜಾಹ್ನವಿ ಶ್ರೀಯಿಂದ ಮೋಸ ಹೋಗಿರುವುದಾಗಿ, ಶ್ರೀ ಹಾಗೂ ದಿಯಾ ಇಬ್ರು ನನಗೆ ಮೋಸ ಮಾಡಿದ್ರು, ಇಲ್ಲಿ ಶ್ರೀ ದಿಯಾ ಜೊತೆ ದೈಹಿಕ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ, ನಾನು ಅದನ್ನು ಅಪೋಸ್ ಮಾಡ್ತಾ ಇದ್ದೀನಿ, ಇಲ್ಲಿ ಜಗಳ ಆಗ್ತಾ ಇದೆ ಅಂತ ಹೇಳಿ ಫೋನ್ ಕಟ್ ಮಾಡಿ ಮತ್ತೆ ರೂಮ್ಗೆ ತೆರಳಿರ್ತಾಳೆ. ಈ ಎಲ್ಲ ಮಾಹಿತಿ ಅನುಸಾರ ನಿಜವಾದ ಕೊಲೆಗಾರರು ಯಾರು ಅಂತೇಳಿ ಪೊಲೀಸರಿಗೆ ಅದಾಗ್ಲೇ ಗೊತ್ತಾಗಿತ್ತು. ಕೂಡಲೇ ಪೊಲೀಸರು ಜಾಹ್ನವಿಯ ಆತ್ಮೀಯ ಗೆಳೆಯರೆನಿಸಿಕೊಂಡಿದ್ದ ಶ್ರೀ ಹಾಗೂ ದಿಯಾರನ್ನ ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸ್ತಾರೆ. ಅವರಿಬ್ಬರನ್ನು ಕೂಡ ಪೊಲೀಸರ ದಾಟಿಯಲ್ಲಿ ವಿಚಾರಣೆ ನಡೆಸಿದಾಗ ಒಂದು ಕಹಿ ಸತ್ಯ ಹೊರಬರುತ್ತೆ. ಅದರ ಅನುಸಾರ ಪಾರ್ಟಿಯಲ್ಲಿ ಎಣ್ಣೆಯ ಮತ್ತಿನಲ್ಲಿ ನಶೆಯಲ್ಲಿ ಮೋಜು ಮಸ್ತಿ ಮಾಡ್ಲಾಗ್ತಾ ಇತ್ತು. ಈ ನಡುವೆ ಜಾಹ್ನವಿ, ದಿಯಾ, ಶ್ರೀ ಒಂದು ರೂಮ್ಗೆ ತೆರಳ್ತಾರೆ. ಅಲ್ಲಿ ಶ್ರೀ ಜಾಹ್ನವಿಗೆ ಕಿಸ್ ಮಾಡ್ತಾನೆ. ಅದಾಗಿ ಸ್ವಲ್ಪ ಹೊತ್ತಲ್ಲೇ ಶ್ರೀ ದಿಯಾ ಜೊತೆ ದೈಹಿಕ ಸಂಪರ್ಕ ಮಾಡೋದಕ್ಕೆ ತಯಾರಾಗ್ತಾನೆ. ಇದನ್ನ ಒಪ್ಪದ ಜಾಹ್ನವಿ ಜೋರಾಗಿ ಗಲಾಟೆ ಮಾಡ್ತಾನೆ. ಅಲ್ಲಿಂದ ಹೊರಬಂದು ತನ್ನ ಸ್ನೇಹಿತೆಗೆ ಕಾಲ್ ಮಾಡಿ ವಿಷಯವನ್ನ ಕೂಡ ಮುಟ್ಟಿಸಿರ್ತಾಳೆ. ಮತ್ತೆ ರೂಮ್ಗೆ ಬಂದು ಶ್ರೀ ಹಾಗೂ ದಿಯಾರಿಬ್ಬರನ್ನ ಜೋರಾಗಿ ತರಾಟೆಗೆ ತೆಗೆದುಕೊಳ್ತಾಳೆ. ಎಣ್ಣೆ ಮತ್ತಿನಲ್ಲಿದ್ದ ಇಬ್ಬರು ಜಾಹ್ನವಿಗೆ ಜೋರಾಗಿ ಹೊಡೆಯುತ್ತಾರೆ. ಜೋರಾಗಿ ಗಲಾಟೆ ಆಗತ್ತೆ. ಪಾರ್ಟಿಯಲ್ಲಿ ಸೌಂಡ್ಸ್, ಡ್ಯಾನ್ಸ್ ಜೋರಾಗಿ ಇದ್ದ ಕಾರಣ ಉಳಿದವರಿಗೆ ಯಾರಿಗೂ ಕೂಡ ಇಲ್ಲಿ ಏನಾಗ್ತಿದೆ ಅಂತ ಗೊತ್ತಾಗಿಲ್ಲ. ಹೀಗೆ ಜೋರಾಗಿ ಗಲಾಟೆ ಮಾಡಿ ಜಾಹ್ನವಿಗೆ ಹೊಡೆದು ಬಡದು 8ನೇ ಮಹಡಿಯಿಂದ 3ನೇ ಮಹಡಿ ತನಕ ಅವಳನ್ನ ಕರೆದುಕೊಂಡು ಬಂದಿರ್ತಾರೆ. ಅಲ್ಲಿವರೆಗೆ ಪೆಟ್ಟು ತಿಂದು ಸಫರ್ ಆಗಿದ್ದ ಜಾಹ್ನವಿ 3ನೇ ಮಹಡಿಯಲ್ಲಿ ತನ್ನ ಪ್ರಾಣವನ್ನ ಕಳೆದುಕೊಳ್ತಾಳೆ. ಇನ್ನೇನು ಮಾಡ್ಬೇಕು ಅಂತ ಗೊತ್ತಾಗದ ಶ್ರೀ ಹಾಗೂ ದಿಯಾ ಜಾಹ್ನವಿಯ ದೇಹವನ್ನ 3ನೇ ಮಹಡಿಯಿಂದ 2ನೇ ಮಹಡಿಗೆ ಎಳೆದುಕೊಂಡು ಬಂದು ಅಲ್ಲಿಂದ ಕೆಳಗಡೆ ಬಿಸಾಕಿರ್ತಾರೆ. ಇದೊಂದು ಆಕ್ಸಿಡೆಂಟ್ ಆಗಿ ಬಿದ್ಲು ಅಂತ ಸೀನ್ ಕ್ರಿಯೇಟ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡಿರ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಆತ್ಮೀಯ ಸ್ನೇಹಿತರೆನಿಸಿಕೊಂಡವರೇ ಕೊಲೆಗಡುಕರಾದಂತ ಒಂದು ವಿಶೇಷ ಕೇಸ್ ಇದು. ಇಲ್ಲಿ ತಪ್ಪು ಯಾರೇ ಮಾಡಿದ್ರು ಅವರಿಗೆ ಶಿಕ್ಷೆ ಆಗ್ಲೇಬೇಕು. ವಿಚಾರಣೆ ನಡೀತಾನೆ ಇದೆ. 2024ರಲ್ಲಿ ಮತ್ತೆ ಇದನ್ನ ಸ್ಪೆಷಲ್ ಕೋರ್ಟ್ಗೆ ಟ್ರಾನ್ಸ್ಫರ್ ಮಾಡಿ ವಿಚಾರಣೆ ನಡೆಸಲಾಗ್ತಾ ಇದೆ. ವರ್ಡಿಕ್ಟ್ ಆದಷ್ಟು ಬೇಗ ಬರಲಿ, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಲಿ ಅಂತ ಹೇಳ್ತಾ, ಅದೇನೇ ಇರಲಿ ಯುವತಿಯರೇ, ಇಂಥ ಕೇಸಿಂದ ನೀವಾದ್ರೂ ಎಚ್ಚರಗೊಳ್ಳಬೇಕು. ಯಾಕಂತ ಹೇಳಿದ್ರೆ ಇವತ್ತು ನಶೆ, ಎಣ್ಣೆ ಪಾರ್ಟಿಯಲ್ಲಿ ನಾವು ಮುಳುಗಿ ಏನ್ ಮಾಡಿದ್ರು ಆಗತ್ತೆ, ಏನ್ ಮಾಡಿದ್ರು ನಡೆಯುತ್ತೆ ಅಂತ ಅನ್ಕೊಳ್ಳುವವರಿಗೆ, ಹೊಸ ವರ್ಷದ ಪಾರ್ಟಿ ಅಂತೇಳಿ ಜಾಲಿ ಮಾಡುವವರಿಗೆ ಈ ಕೇಸ್ ಸ್ವಲ್ಪ ಬುದ್ಧಿ ಕೊಡ್ಲಿ ಅಂತ ಹೇಳ್ತಾ, ತಂದೆ ತಾಯಿಗಳೇ, ಇನ್ನೇನು ಹೊಸ ವರ್ಷ ಬರ್ತಾ ಇದೆ. ನಿಮ್ಮ ಮಕ್ಕಳನ್ನ ಪಾರ್ಟಿ, ಮೋಜು, ಮಸ್ತಿ ಅಂತ ಕಳಿಸುವ ಮುನ್ನ ಸ್ವಲ್ಪ ಆಲೋಚಿಸಿ. ನಿಮ್ಮ ಮಕ್ಕಳು ಯಾರ ಜೊತೆ ಬೆರೆತಾ ಇದ್ದಾರೆ, ಯಾರ ಜೊತೆ ಸ್ನೇಹಿತರಾಗಿದ್ದಾರೆ, ಯಾರು ಮಿತ್ರರು, ಯಾರು ಶತ್ರುಗಳು ಅಂತ ತಿಳ್ಕೊಳ್ಳಿ. ಯಾಕಂತ ಹೇಳಿದ್ರೆ ನಿಮ್ಮ ಮಕ್ಕಳನ್ನ ತುಂಬಾ ನಂಬೋದಕ್ಕೆ ಹೋಗಿ ನೀವು ಮೋಸ ಹೋಗ್ತೀರಾ ಅಂತ ಹೇಳಿದ್ರೆ ನಿಮ್ಗೂ ಕೂಡ ಇಂಥ ಕೇಸ್ಗಳು ಪಾಠವಾಗಿದೆ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದೆ ಮತ್ತೆ ಸಿಗ್ತೀನಿ. ನಮಸ್ಕಾರ.